ನೋಡಿ ಅಂಗಡಿ ಈಗ 1,00,000 ರೂಪಾಯಿ ಬಾಡಿಗೆ ತಗೊಂಡಿದ್ದೀವಿ. 1,00,000 ರೂಪಾಯಿ ಬಾಡಿಗೆ ಕಟ್ಟೋದು ಹೆಂಗೆ ನೋಡಿ ಅಂಗಡಿ. ನಾವು ಅದಕ್ಕೆಯಲ್ಲಿ ಇಟ್ಕೊಂಡಿರೋದು. ಮುಂದೆಗಡೆ ಒಂದು ಸ್ಟೆಪ್ ಇಕ್ಬೇಡ ಅಂದ್ಬಿಟ್ರೆ ನಾವು ವ್ಯಾಪಾರ ಮಾಡಿ ಹೆಂಗೆ ಅದು 1,00,000 ಬಾಡಿಗೆ ಕಟ್ಟೋದು ಹೆಂಗೆ? ತುಂಬ ತೊಂದರೆ ಆಗುತ್ತೆ. ತಿರ್ಗೇನು ಹೇಳೋದು ಗೌರ್ಮೆಂಟ್ಗೆ? ಅದ್ರ ಮೇಲೆ ನಾವೇನು ಹೇಳೋಕ್ಕಾಗಲ್ಲ. ಪರ್ಯಾಯ ವ್ಯವಸ್ಥೆ ಎಲ್ಲರೂ ಒಂದು ಜಾಗ ಕೊಡಬೇಕು. ಎಲ್ಲರೂ ಒಂದು ಜಾಗ ತೋರಿಸಿದ್ರೆ ನಾವೆಲ್ಲ ಅಲ್ಲಿ ಹೋಯ್ತೀವಿ. ಅದು ಬಿಡಲ್ಲ ಅಂತಲ್ಲ, ಅದು ಮಡಗಂಗಿಲ್ಲ ಅಂತ. ಕಾರಣ ಅದು ಪಾಲಿಕೆ ಬಜಾರ್ ಆಗಿದೆ. ಈಗ ಅಲ್ಲಿ ಕೊಂಡ್ರೆ ಪಾಲಿಕೆ ಬಜಾರ್ ಒಳಗಡೆ ಜನ ಬರಲ್ಲ. ಅದರಿಂದ ಅದೆಲ್ಲ ತೆರವುಗೊಳಿಸಿದ್ರೇನೆ ಸರ್ಕಾರ ನಿಯಮ ಸಿದ್ಧರಾಗಿದ್ದೀರಾ? ಇನ್ನೇನು ಮಾಡೋಕ್ಕಾಯ್ತು? ಸರ್ಕಾರಕ್ಕೆ ಎದುರಾಗಿ ಏನು ನಿಂತ್ಕೊಳಕ್ಕಾಗುತ್ತಾ ನಾವು? ಫುಟ್ಪಾತ್ನವ್ರಿಗೆ ಮರ್ಯಾದೆ ಸರ್ಕಾರದಲ್ಲಿ ಇರ್ತದ. ಅಲ್ಲೇ ಅವ್ರವ್ರ MLAಗೆ ಇದಾಯ್ತದೆ. ನಮ್ಮಂಥವ್ರಿಗೆಲ್ಲ ಎಲ್ಲಿ ಸಪೋರ್ಟ್ ಸಿಗುತ್ತೆ? ನಾವು ಅವ್ರನ್ನು ಮಾತಾಡೋಕ್ಕಾಯ್ತದ? ಹತ್ರಕ್ಕೆ ಹೋಗೋಕ್ಕಾಯ್ತದ? ನಾವು ಕೇಳ್ಕೊತಾ ಇದ್ದೀವಿ. ಇಷ್ಟು ಜನ ಸಾವಿರಾರು ಲಕ್ಷಾಂತರ ಜನ ಈಗ ರೋಡ್ಗೆ ಹಾಕ್ಬಿಟ್ರೆ. ಈಗ ನೀವು ಎಷ್ಟು ಜನ ಕೆಲಸ ಕೊಟ್ಟಿದ್ದೀರಾ? ನನ್ನ ಹತ್ರ 8 ಜನ ವ್ಯಾಪಾರ ಮಾಡ್ತಾರೆ. ನನ್ನ ಹತ್ರ 8 ಜನ ಹುಡುಗರು ಅವ್ರೆ. ಈಗ ನೀವು ಅಂಗಡಿ ಏನಾದ್ರು ತೆರವು ಮಾಡಿದ್ರೆ 8 ಜನ ಬೀದಿ ಪಾಲು ಏನಾದ್ರು 8 ಜನ ಜೀವನ ಏನಾಯ್ತದೆ ಅವರೇ ಯೋಚನೆ ಮಾಡಬೇಕು. ಗೌರ್ಮೆಂಟ್ ಅವ್ರು ಯೋಚನೆ ಮಾಡಬೇಕು. ನಮ್ಮ ಜೀವನನೂ ಅಷ್ಟೇನೆ. ನಾನೀಗ ಸಂಬಳ ಕೊಡ್ತಾ ಇದ್ದೀನಿ ಅಂದರೆ ನಾನೇನು ಇದರಿಂದಿಲ್ಲ. ಇಲ್ಲಿ ಸಂಪಾದನೆಯಲ್ಲೇ ಅವ್ರಿಗೂ ಸಂಬಳ ಕೊಟ್ಟು ಅವ್ರನ್ನೂ ಜೊತೆಲಿ ಇಟ್ಕೊಂಡಿದ್ದೀನಿ. ನಮ್ದೆಲ್ಲ ಜೀವನ ಹಂಗೋ ಹಿಂಗೋ ಚೆನ್ನಾಗಿ ನಡೀತಾ ಇದೆ. ಅವ್ರದ್ದು ಹುಡುಗರು ನೀವು ಓಟ್ ಹಾಕೋರು. ಸರ್ಕಾರ ಇದಕ್ಕೆ ಯಾವ ತರ ಇದಕ್ಕೆ ನಿಯಮ ಕೊಡಬೇಕು? ಏನು ಬದಲಾಗಿಬೇಕು? ಈಗ ನಿಮ್ಗೆ ಮುಂದ್ಗಡೆ 77 ಮಳಿಗೆ ಕೂಡ ಇದೆ ನಿಮ್ಮ ಕೆಳಗಡೆ ಮಹಾನಗರ ಪಾಲಿಕೆ. ಅದೇ ಅವೆಲ್ಲ ಆ ಕಡೆ ಸೈಡು ಕ್ಲಿಯರ್ ಮಾಡಬೇಕು. ಓಕೆ, ಅದು ಕ್ಲಿಯರ್ ಮಾಡಿದ್ರೆ ಬೇಕಂದ್ರೆ ಕೆಳಗಡೆ ಹೋಗ್ಬೋದು. ಅದು ಕೊಡ್ತಾ ಇಲ್ಲ. ಅದನ್ನು ಅದೇನೋ ಆಕ್ಷನ್ ಅಂತೆ, ಅದಕ್ಕೂ ದುಡ್ಡು ಕಟ್ಟಬೇಕಂತೆ. ಅಲ್ಲಿ ನಮಗೆ ಬರೀ ನಾಷ್ಟು ಕಾಸು ಅಮೌಂಟ್ ಐತೆ ಇಲ್ಲ. ಅಲ್ಲಿ ಕಾಫಿ ಟೀಗೆ ದುಡ್ಡು ಐತೆ ಇಲ್ಲ. ಅಲ್ಲಿ ಈಗ ಹೋದ್ರೆ ಒಳಗಡೆ ಒಟ್ಟಿನಲ್ಲಿ ಎಲ್ಲ ತೆರವುಗೊಳಿಸಿದ್ರೆ ಅಲ್ಲಿ ವ್ಯಾಪಾರ ಆಗ್ಬೋದು. ನೋಡೋಣ. ತೆರವು ಮಾಡಿದ್ರೆ ಒಳಗಡೆ ಹೋಗಿ ರೆಡಿ ಇದ್ದೀವಿ. ಆ ಕಡೆ ತೆರವು ಮಾಡಬೇಕು. ಅದು ಮಾಡಿದ್ರೇನೆ ಒಳಗಡೆ ಹೋಗಿ ವ್ಯಾಪಾರ ಮಾಡಿ. ನಮ್ಮ ಶಾಸಕರಿಗೆ ಹೇಳೋದು, ಯಜಮಾನ್ರಿಗೆ ಹೇಳೋದು ಅಷ್ಟೇ. ನಾವು ಒಟ್ಟಿನಲ್ಲಿ ಆ ಕಡೆ ತೆರವುಗೊಳಿಸಿದ್ರೆ ಒಳಗಡೆ ವ್ಯಾಪಾರ ಆಗ್ಬೋದೇನೋ ಹೋಗಿ ಮಾಡ್ತೀವಿ. ಅದರಲ್ಲೇನು ಇದೇನಿಲ್ಲ. ನಮ್ಮದು ಅಂಗಡಿ ಎಲ್ಲ ಅಲರ್ಟ್ ಮಾಡವ್ರೆ. ನಾವು ಅಲ್ಲಿ ಉಪಾಧ್ಯಕ್ಷರೇನೆ, ಅಧ್ಯಕ್ಷರೆಲ್ಲ ಹೋಗೋರೆ, ಬಂದಿಲ್ಲ. ವ್ಯಾಪಾರಗಳು ಏನು ಹೇಳಿ? ಏನು ಅಲ್ಲಿ ನಮಗೆ ಕಾಪಿ ಟೀಗೆ ದುಡ್ಡು ಆಯ್ತಲ್ವಲ್ಲ. ನಾನಿದು 1,00,000 ಕೊಟ್ಟು ಬಾಡಿಗೆ ತಗೊಂಡಿದ್ದೀನಿ. ಅದಕ್ಕೋಸ್ಕರ ಇಟ್ಕೊಂಡಿರೋದು. ನಾನು ಕೆಳಗಡೆನೆ ವ್ಯಾಪಾರ ಮಾಡೋದು. ಕೆಳಗಡೆ ನಮ್ಮ ಅಂಗಡಿ ಇದೆ, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ. ಆಯ್ತಾ ಇಲ್ಲ, ಆಯ್ತಾ ಇಲ್ಲ. ಎಲ್ಲ ತೆರವುಗೊಳಿಸಿದ್ರೆ ಆಗುತ್ತೆ. ನಾನು ಇದಕ್ಕೆ ಬಾಡಿಗೆ ಕೊಟ್ಟು ತಗೊಂಡಿದ್ದೀನಿ ಈ ಅಂಗಡಿನ. ಅದಕ್ಕೆ ನಾನು ಇಲ್ಲಿರೋದು ಅಷ್ಟೇ. ನಾನಿಲ್ಲ ಅಂದರೆ ಆಪೋಸಿಟ್ ನಾನು ಹಾಕಲಿಲ್ಲ. ನನಗಲ್ಲಿ ಜಾಗ ಇದೆ, ನಾನು ಹಾಕಲಿಲ್ಲ. ನಾನು ಈ ಅಂಗಡಿ ಇರೋದ್ರಿಂದ ನಾನು ಇಲ್ಲಿ ಹಾಕೊಂಡಿದ್ದೀನಿ.